ವರ್ಷಗಳ ಪುರಾತನ ಕಾಶಿ ವಿಶ್ವನಾಥ ದೇಗುಲಕ್ಕೆ ಹೊಸ ಕಳೆ, ವಿಜೃಂಭಣೆಯ ಕುಂಭಾಭಿಷೇಕ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯದರೂರು ಗ್ರಾಮದಲ್ಲಿರುವ ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಪಾರ್ವತಿ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯವು ಜೀರ್ಣೋದ್ಧಾರದ ಬಳಿಕ ಹೊಸ ಕಳೆಯಿಂದ ಕಂಗೊಳಿಸುತ್ತಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಪುರಾತನ ದೇಗುಲವನ್ನ ಗ್ರಾಮಸ್ಥರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ದೇವಾಲಯದ ಅರ್ಚಕರಾಗಿದ್ದ ಶ್ರೀ ಸುಬ್ರಹ್ಮಣ್ಯ ದೀಕ್ಷಿತ್ರವರ ಕುಟುಂಬಸ್ಥರ ಸಹಕಾರದಿಂದ ಪುನರುಜ್ಜೀವನಗೊಳಿಸಲಾಗಿದೆ. ಜೀರ್ಣೋದ್ಧಾರದ ಅಂಗವಾಗಿ ರಾಜಗೋಪುರ ಹಾಗೂ ವಿಮಾನ ಗೋಪುರಗಳ ಪ್ರತಿಷ್ಠಾಪನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಇಂದು ಹಾಗೂ ನಾಳೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಶಿವಲಿಂಗದೊಂದಿಗೆ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಕಾಶಿ ವಿಶ್ವನಾಥ ಹಾಗೂ ಚಂಡಿಕೇಶ್ವರ ಸ್ವಾಮಿ ವಿಗ್ರಹಗಳನ್ನು ನೂತನವಾಗಿ ಪ್ರತಿಷ್ಠಾಪಿಸಲಾಗುವುದು. ಬಳಿಕ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಂಭಾಭಿಷೇಕ ಮಹೋತ್ಸವ ನೆರವೇರಲಿದೆ ಎಂದು ಅರ್ಚಕರು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ವಕೀಲ ನಾಗೇಶ್ ಆರ್, ಗ್ರಾಮಸ್ಥರು ಹಾಗೂ ಧರ್ಮಾಧಿಕಾರಿಗಳ ಸಹಕಾರದಿಂದ ಪ್ರತಿಷ್ಠಾಪನಾ ಮಹೋತ್ಸವವನ್ನ ಆಯೋಜಿಸಲಾಗಿದೆ. ಗ್ರಾಮದ ಏಳಿಗೆ, ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಗ್ರಾಮಸ್ಥರೆಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸಕಲ ಶ್ರೇಯಸ್ಸು ದೊರೆಯಲಿ ಎಂದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಪುರಾತನ ಪರಂಪರೆಗೆ ಹೊಸ ಸ್ಪರ್ಶ ನೀಡಿರುವ ಈ ಜೀರ್ಣೋದ್ಧಾರ ಕಾರ್ಯವು ಯದರೂರು ಗ್ರಾಮದ ಧಾರ್ಮಿಕ ಇತಿಹಾಸಕ್ಕೆ ಮತ್ತೊಂದು ಮಹತ್ವದ ಅಧ್ಯಾಯವನ್ನ ಸೇರ್ಪಡೆಗೊಳಿಸಿದೆ. ನಮಸ್ಕಾರ, ನಾನು ನಾಗೇಶ್ ಆರ್ ಅಂತ, ವಕೀಲರು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿಗೆ ಸೇರಿದ ಯದೂರು ಗ್ರಾಮದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಪ್ರತಿಷ್ಠಾಪನೆಯಾಗಿದೆ. ಇದು ಮೂಲತಃ ಸುಮಾರು 300 ವರ್ಷಗಳಿಂದ ಇತಿಹಾಸ ಇದೆ. ಇಲ್ಲಿ ಹಳೆಯದಾಗಿದ್ದಂತಹ ದೇವಾಲಯದಲ್ಲಿ ನೂತನವಾಗಿ ಲಿಂಗ ಪ್ರತಿಷ್ಠಾಪನೆ, ಗಣಪತಿ ಪ್ರತಿಷ್ಠಾಪನೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ, ಕಾಶಿ ವಿಶ್ವನಾಥ ಪ್ರತಿಷ್ಠಾಪನೆ ಮತ್ತು ಚಂಡಿಕೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೇವೆ. ಈಗ ಊರಿನ ಗ್ರಾಮಗಳಿಂದ ಹಾಗೂ ಧರ್ಮಾಧಿಕಾರಿಗಳಿಂದ ಈ ಪ್ರತಿಷ್ಠಾಪನೆ ಆಗಿರುವುದರಿಂದ ಊರಿನ ಏಳಿಗೆ ಮತ್ತು ಕ್ಷೇಮಾಭಿವೃದ್ಧಿಯಿಂದ ಎಲ್ಲರಿಗೂ ಒಳ್ಳೆಯ ಆಯುಷು, ಆರೋಗ್ಯ, ಭಾಗ್ಯ ಕೊಡಲಿ ಅಂತ ಆ ಕಾಶಿ ವಿಶ್ವನಾಥರಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವಾಗತಾವಿ ಸಂಪೃಕ್ತ ಆಗತ್ತ ಪ್ರತಿಪತ್ತಿಗೆ ಜಗದಪಿತರು ಒಂದೇ ಪಾರ್ವತಿ ಪರಮೇಶ್ವರ ಬರ್ತಕ್ಕಂಥ ಆಗಮನ ನುಡಿಯಂತೆ ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯದರೂರಿನಲ್ಲಿ ಪ್ರಸನ್ನ ಭಾರತೀಯ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನವನ್ನು ಸುಮಾರು 300 ವರ್ಷಗಳ ಇತಿಹಾಸದ ಒಂದು ದೇವಾಲಯ. ಆ ದೇವಾಲಯ ಶಿಥಿಲಗೊಂಡಿದ್ದು, ಆ ದೇವಾಲಯವನ್ನು ಗ್ರಾಮಸ್ಥರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಿಂತು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಅದರ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಸ್ವಾಮಿ ಅನುಗ್ರಹದಂತೆ ಈ ಒಂದು ಮಾಸದಲ್ಲಿ ಶುಭ ದಿನವಾದ ನಾಳೆ ಪ್ರಾತಃ ಕಾಲ ಕುಂಭಾಭಿಷೇಕದ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಏರ್ಪಡಿಸಿ ನಿನ್ನೆ ಸಂಧ್ಯಾ ಕಾಲದಿಂದಲೂ ಕೂಡ ಕಾರ್ಯಕ್ರಮ ಆರಂಭಗೊಂಡಿದ್ದು, 2ನೇ ಕಾಲ ಇದು ಕಾರ್ಯಕ್ರಮ ಹೋಮ ನಡೆದಿದೆ. ಸಾಯಂಕಾಲವೂ ಕೂಡ ಕಾರ್ಯಕ್ರಮ ಇರುತ್ತೆ. ನಾಳೆ ಬೆಳಗ್ಗೆ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದು ಕುಂಭಾಭಿಷೇಕದ ಕಾರ್ಯಕ್ರಮವನ್ನು ಹಾಗೂ ವಿಮಾನ ಗೋಪುರದ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಭಕ್ತರು, ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಹಿಂದೆ ಈ ಅರ್ಚಕರಾಗಿರತಕ್ಕಂಥ ಸುಬ್ರಹ್ಮಣ್ಯ ದೀಕ್ಷಿತರು, ಅವರ ಮಕ್ಕಳು ಕೂಡ ಸೇರಿ, ಗ್ರಾಮಸ್ಥರು ಕೂಡ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿ ಅತಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಭಗವಂತನಾದ ಭಾರತೀಯ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿಯವರು ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ
ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.